ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಿ? ಆರಾಮಾಗಿದ್ದೀರಿ ಅನ್ಕೊಂಡ್ರಿ. ನಾನು ಕೂಡ ಆರಾಮಾಗಿದ್ದನು ನೋಡ್ರಿ. ನಮ್ಮ ಅಮ್ಮ ಸದಕ್ಕೆ ಹಾಯ್ ಮಾಡತ್ತ ನೋಡ್ರಿ. ಮಗ ಹಾಯ್ ಮಾಡಮ್ಮ. ಅಮ್ಮಗೂ ಆರಾಮಿಲ್ರಿ. ಬರ್ರಿ ಫ್ರೆಂಡ್ಸ್, ಅಲ್ಲಿ ಲಾಗನ ಸ್ಟಾರ್ಟ್ ಮಾಡೋಣ. ಆ ಲಾಗನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರ್ಯಾರು ಹೊಸದಾಗಿ ನಮ್ಮ ಚಾನಲ್ ನೋಡಕತ್ತಿರಲಿಲ್ಲ, ನಮ್ಮ ವಿಡಿಯೋಗಳು ನೋಡಕತ್ತಿರಲಿಲ್ಲ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಮತ್ತು ಸಪೋರ್ಟ್ ಮಾಡಿರಿ. ಇವಾಗ ನೋಡ್ರಿ, ನಾನು ನುಗ್ಗಿಕಾಯ್ದಿಂದ ನುಗ್ಗಿ ಸಾರ ನಮ್ಮ ಕಡೆ ಯಾವ ಥರ ಮಾಡ್ತಾರೆ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ ರೀ. ಅದಕ್ಕೆ ಏನೇನು ಹತ್ತೈತಿ ಏನೇನಿಲ್ಲ ಅಂತೇಳಿ ನೋಡೋಣ ಬರ್ರಿ. ನನಗೂ ಗಲ್ವ ಆಗೈತಿ. ಮೊನ್ನೆ ನಿನ್ನೆ ಪಟ್ಟಿ ಬರ್ಸ್ಕೊಂಡ್ರಿ. ಪಟ್ಟಿ ಮಾಡ್ಸ್ಕೊಂಡ್ರಿ. ಆಕೆಗೆ ಆರಾಮಿಲ್ರಿ, ಒಂದು ಸ್ವಲ್ಪ ಮಂಗ್ಯಾನ ಬಾವತ್ತಾರ, ನಮ್ಮ ಕಡೆ ಗಲ್ಬಾವ್ ಅತ್ತಾರ ರೀ. ಅದನ್ನು ಆಗೈತಿ, ಒಂದು ಸ್ವಲ್ಪ ದವಾಖಾನೆಗೆ ತೋರಿಸ್ಕೊಂಡು ಬಂದೀವಿ ರೀ, ರೆಸ್ಟ್ ಮಾಡಾಕತ್ತಾಳ್ರಿ. ಇವತ್ತು ಏನೈತಿರಲ್ಲ, ಒಂದು ಒಳ್ಳೆ ರೆಸಿಪಿ ಐತ್ರಿ. ನುಗ್ಗಿಕಾಯ್ದಿಂದ ಸಾಂಬಾರು ಮಾಡಿದ್ರಿ. ಸಾಂಬಾರು ಆಗಲಿ ಮತ್ತು ಪಲ್ಯ ಆಗಲಿ ಎರಡು ಥರ ರೀ. ಅದನ್ನು ಹೊಸ ವಿಧಾನದಾಗ ಮಾಡಾಕತ್ತೀವಿ ರೀ, ಡಿಫ್ರೆಂಟಾಗಿ ಮಾಡಾಕತ್ತೀವಿ, ಹೊಸ ವಿಧಾನದಾಗ ಮಾಡಾಕತ್ತೀವಿ. ಅದನ್ನು ಹೆಂಗೆ ಮಾಡಾಕತ್ತೀವಿ ಹೆಂಗೆಲ್ಲ ಅಂತದ ನೋಡೋಣ ರೀ. ನೋಡ್ರಿ, ನುಗ್ಗಿಕಾಯಿ ಸಾರು ಮಾಡಾಕಿದ್ದೀನಿ ನಾನು. ನುಗ್ಗಿಕಾಯಿ ಸಾರು ನೋಡ್ರಿ, ನಮ್ಮ ಕಡೆ ಹಳ್ಳಿ ಕಡೆ ಹೊಸ ವಿಧಾನ ಒಳಗೆ ನಾ ಇವಾಗ ಮಾಡಿ ತೋರ್ಸಕೀನಿ ರೀ. ಅದಕ್ಕೆ ಮುಂಚೆ ಏನೇನು ಹತ್ತೈತಿ ನೋಡೋಣ ಬರ್ರಿ. ನೋಡ್ರಿ, ನಾನು ಒಂದು ಬಾಟ್ಲಾಗ ಅಷ್ಟ ಶೇಂಗಾ ತೊಗೊಂಡ್ರಿ. ಆಮೇಲೆ ಒಂದು ಸ್ವಲ್ಪ ಒಟಾನ್ ತೊಗೊಂಡ್ರಿ. ಒಂದು ಡಬ್ಬು ಮೆಣ್ಸಿಕಾಯಿ ತೊಗೊಂಡ್ರಿ. ಡಬ್ಬು ಮೆಣ್ಸಿಕಾಯಿ ಅಂತೀವಿ ರೀ. ಇದಕ್ಕೆ ಸಿಮ್ಲಾ ಮಿರ್ಚಿ ಅಂದ ಓದಿರ್ತಾರೆ ರೀ. ನಾವು ನಮ್ಮ ಕಡೆ ಅಂತಾರಲ್ಲ ಡಬ್ಬು ಮೆಣ್ಸಿಕಾಯಿ ಅಂತೀವಿ ರೀ. ಇವಾಗ ನೋಡ್ರಿ, ಒಂದು ಸ್ವಲ್ಪ ಕೊತ್ತಂಬರಿ ತೊಗೊಂಡನು, ಒಂದು 2 ಬೆಳ್ಳುಳ್ಳಿ ತೊಗೊಂಡನು, ಆಮೇಲೆ ಟಮಾಟಿ, ಕರಿಮೇವ, ಆಮೇಲೆ ಇಷ್ಟು ನುಗ್ಗಿಕಾಯಿ ತೊಗೊಂಡು ನೋಡ್ರಿ. ಇದಕ್ಕೆ ನೋಡ್ರಿ ಮೊಸರು ಬೇಳೆ ಅಂತಾರೆ ರೀ. ಇವಾಗ ನೋಡ್ರಿ ಇದನ್ನ ಒಂದು ಸ್ವಲ್ಪ ತೊಗೊಂಡನು. ಆಮೇಲೆ ಇದು ನೋಡ್ರಿ ಇಷ್ಟು ನುಗ್ಗಿಕಾಯಿ ತೊಗೊಂಡನು. ನುಗ್ಗಿಕಾಯಿ ಸಾರ ನಮ್ಮ ಕಡೆ ಹೆಂಗೆ ಮಾಡ್ತಾರೆ ಹೆಂಗಿಲ್ಲ ಅಂತೇಳಿ ನೋಡೋಣ್ರಿ. ನೀವು ಕೂಡ ಮಾಡ್ರಿ ಯಾವ ಥರ ಐತಿ ನನಗೆ ಹೇಳಕೈತ್ರಿ. ಇವಾಗ ಮಸಾಲೆ ಅದು ನಾ ಹಾಕೊಂಬಂದ್ರೆ ಫೋಡ್ನಿ ಕುಡುಮದ ನೀವು ಮಸಾಲೆ ಹಾಕೋದಂದ್ರೆ ಏನೇನು ಹತ್ತೈತಿ ತೋರಿಸ್ತೀನಿ ರೀ. ಇವಾಗ ನೋಡೋಣ ಬರ್ರಿ. ನೋಡಿ ಫ್ರೆಂಡ್ಸ, ನೋಡ್ರಿ ಈ ತರ ನಾವು ಕಟ್ ಮಾಡ್ಲಾತೀನಿ ನೋಡ್ರಿ. ಸ್ವಲ್ಪ ಸ್ವಲ್ಪ ಆಗಿ ಮ್ಯಾಲಿನ ಸಿಪ್ಪೆನ ತೆಗಿಬೇಕ್ರಿ, ಜಾಸ್ತಿ ತೆಗೆದು ಹತ್ತಂಗಿಲ್ಲ, ಸ್ವಲ್ಪ ಸ್ವಲ್ಪ ತೆಗಿಬೇಕ್ರಿ. ನುಗ್ಗಿಕಾಯಿ ಸಾಂಬಾರು ಏನಂತಾರಲ್ಲ, ನುಗ್ಗಿಕಾಯಿ ಸಾಂಬಾರು ಅನ್ಬೋದು, ನುಗ್ಗಿಕಾಯಿ ಪಲ್ಯ ಕೂಡ ಅನ್ಬೋದು ರೀ. ಈ ಪಲ್ಯ ಏನಂತಾರೆ ಭಾರಿ ರುಚಿ ಕೂಡ ಇರ್ತೈತಿ ಮತ್ತು ನಮ್ಮ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಬಾಡ್ರಿ. ಮತ್ತು ಈ ಪಲ್ಯ ತಿನ್ನೋದ್ರಿಂದ ನಮ್ಮ ಎನರ್ಜಿ ಕೂಡ ಹೆಚ್ಚಿಸುವಂಥ ಶಕ್ತಿ ಇದ್ರಾಗೈತಿ. ಅದಕ್ಕಾಗಿ ಈ ಪಲ್ಯ ಮಾಡೋ ವಿಧಾನದಾಗ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ರೆ ಐತಿ, ಎಲ್ಲರಿಗೂ ರುಚಿ ಆಗ್ತದೆ ರೀ. ಅದಕ್ಕಾಗಿ ನಮ್ಮ ಹಳ್ಳಿ ಒಳಗೆ ಹೆಂಗೆ ಮಾಡ್ತಾರೆ, ಯಾವ ಥರ ಮಾಡ್ತಾರೋ ಅನ್ನೋದನ್ನು ನಿಮ್ಗೆ ನಾವು ಹೇಳಿಕೊಡಾಕತ್ತೀವಿ ರೀ. ನಿಮಗೆ ಇದನ್ನು ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ನೋಡಿ ಫ್ರೆಂಡ್ಸ, ಇವಾಗ ಇದನ್ನ ಅಂದ್ರೆ ತೊಗರಿ ಬೇಳೆ ಕುದಿಸ್ಕಿಸಿಂದನೂ ಮಾಡ್ಬೋದು, ಬರೀ ಶೇಂಗಾ ತೊಗೊಂಡು ಮಾಡಿದ್ರೂ ಮಾಡ್ಬೋದು. ಇವಾಗ ನೋಡ್ರಿ, ನಾನು ಅಂದ್ರೆ ಮೊಸರು ಬೇಳೆ ತೊಗೊಂಡ್ರಿ. ನಾನು ಮೊಸರು ಬೇಳೆ ಆಮೇಲೆ ಶೇಂಗಾ ಒಟಾಣಿ ತೊಗೊಂಡಿನಿ ರೀ. ಹೊಸ ವಿಧಾನ ಒಳಗೆ ಇವಾಗ ಮಾಡಿ ತೋರ್ಸಕ್ಕಿನ್ರಿ ನಾ. ಆಯ್ತು ನೋಡ್ರಿ ಫ್ರೆಂಡ್ಸ, ಒಟ್ಟು ಆಯ್ತು ನೋಡ್ರಿ. ನೋಡ್ರಿ ಸೊಪ್ಪೆ ಎಷ್ಟು ಸೊಪ್ಪೆ ಹೊಂಟು ನೋಡ್ರಿ. ಸೊಪ್ಪೆ ತೆಗಿ ಹಚ್ಕೋತೀನಿ ಇಲ್ಲ. ಇವಾಗ ಎಲ್ಲ ಸೊಪ್ಪೇನು ಅಂದ್ರೆ ಈಗ ನಾ ಕಟ್ ಮಾಡೋ ಮುಂದೆ ಸೊಪ್ಪೆ ತೊಗೊಂಡೇನು ನೋಡ್ರಿ. ಇವಾಗ ಇದು ರೆಡಿ ಆಗೈತಿ. ಇವಾಗ ಬರ್ರಿ ಫ್ರೆಂಡ್ಸ, ಟಮಾಟಿ ಆಮೇಲೆ ನೋಡ್ರಿ ಇದನ್ನ ಡಬ್ಬು ಮೆಣಸಿಕಾಯಿನ ಇವಾಗ ಕಟ್ ಮಾಡ್ಕೊಂಡ್ರಿ. ನೋಡಿ ಫ್ರೆಂಡ್ಸ, ಟಮಾಟಿ ಕೂಡ ಉಳಿದಾಯ್ತು ನೋಡ್ರಿ. ಬರ್ರಿ ಬರ್ರಿ, ನುಗ್ಗಿಕಾಯಿ ನೋಡಿ ಈ ರೀತಿ ಕಟ್ ಮಾಡಿವ್ರಿ. ಮತ್ತು ಮೇಲಿಂದ ಸಿಪ್ಪೆನ ಸ್ವಲ್ಪ ಸ್ವಲ್ಪ ತೆಗೆದಿವ್ರಿ, ಯಾಕಂದ್ರೆ ಜಾಸ್ತಿ ತೆಗಿಬಾರ್ದು ರೀ. ಇದ್ರೊಳಗೆ ನಾರಿನ ಅಂಶ ಇರ್ತೈತಿ.
ಇದು ತಿನ್ನೋದ್ರಿಂದ ಏನಂತಾರಲ್ಲ ನಮ್ಮ ಈ ರೀತಿ ನಾವು ಮಾಡಿ ತಿಂದಿವತ್ತಿಕೋರ್ ನೀವು ಏನಕ್ಕತ್ರಿ ಸ್ವಾದ ಕೂಡ ಆಗ್ತೈತಿ, ರುಚಿ ಇರ್ತದೆ ರೀ, ಜಾಸ್ತಿ ರುಚಿ ಇರ್ತೈತಿ. ಮತ್ತು ಇದನ್ನು ಏನಂತಿರಲಿ ರೀ ಪಲ್ಯನೂ ಕೂಡ ಮಾಡಿ ತಿನ್ಬೋದು ಮತ್ತು ಚಟ್ನಿನೂ ಕೂಡ ಮಾಡ್ಬೋದು ರೀ. ಎರಡೂ ಥರ ಮಾಡಕ್ಕೆ ಬರುತ್ತೆ ರೀ ಅದು. ಈಗ ನಾವು ಏನು ಮಾಡಾಕತ್ತೀವ್ರಲ್ಲ ಪಲ್ಯ ಮಾಡಾಕತ್ತೀವಿ ರೀ, ಅಂದ್ರೆ ಸಾಂಬಾರು ರೀ. ಸ್ವಲ್ಪ ಸಾಂಬಾರು ಮಾಡಾಕತ್ತೀವಿ ರೀ, ಭಾರಿ ಟೇಸ್ಟ್ ಇರುತ್ತೆ. ಇದನ್ನು ಮೊದಲಿಗೆ ಕುದಿಸೂನು ಬರ್ರಿ ಇದನ್ನು. ಮತ್ತು ಅದ್ರ ಜೊತೆಗೆ ಏನಂತಿರಲಿ ಕೆಂಪು ಬ್ಯಾಳೆ ರೀ, ಕೆಂಪು ಬ್ಯಾಳೆ ಒಂದು ಸ್ವಲ್ಪ ತೊಗೊಂಡಿರಿ, ಎರಡೂನ ಕುದಿಸ್ತೀವಿ ರೀ. ಈಗ ಸ್ವಲ್ಪ ಕುದಿಬೇಕ್ರಿ, ಒಂದು 5-10 ನಿಮಿಷ ಕುದಿಬೇಕು. ಈಗ ಕುದಿಯಕ್ಕೆ ಹಾಕೊಂಡು ಬರ್ರಿ. ನೋಡಿರಿ ಒಂದು 10 ನಿಮಿಷ ಇದನ್ನು ಕುದಿಲಾಕ್ ಬಿಡೋಣ್ರಿ. ಕುದಿಲಾಕ್ ಬಿಡೋಣ್ರಿ. ಕುದಿಲಾಕ್ ಇಟ್ಟು ಏನಂತಾರಲ್ಲ ಈ ಕಡೆ ಶೇಂಗಾದ ಕಾಳದು ಅದು ಏನಂತಾರಲ್ಲ ಹುರಿದಿಟ್ಟದೈತಿ, ಅದನ್ನು ಸ್ವಲ್ಪ ಸಣ್ಣ ಮಾಡ್ಕೊಂಡ್ರಿ. ನೋಡಿರಿ ಒಂದು ಸ್ವಲ್ಪ ಶೇಂಗಾದ ಕಾಳನ್ನು ತೊಗೊಂಡೀವ್ರಿ. ನೆಲಗಡೆಲಿ ಅಂತಾರೋ ನಾವೇಂತಿರಲಿ ಶೇಂಗಾದ ಕಾಳು ಹಾಕ್ತೀವಿ ರೀ. ಶೇಂಗಾದ ಕಾಳು ಏನಂತಾರಲ್ಲ ಒಂದು ಸ್ವಲ್ಪ ಮ್ಯಾಲಿನ ಸಿಪ್ಪೆ ತೆಗಿಬೇಕು ನೋಡಿರಿ. ನಮ್ಮ ಕಡೆ ಲೈಟ್ ಇಲ್ರಿ, ಈಗ ಲೈಟ್ ಮಧ್ಯಾಹ್ನದಾಗ ಬರ್ತಾವೆ 2-3 ಗಂಟೆಗೆ ಬರ್ತಾವೆ. ಅದಕ್ಕಾಗಿ ಏನು ಮಾಡ್ತಾರಲ್ಲ ಕಲ್ಲೊಳಗೆ ರುಬ್ಬಾಕತ್ತೀವಿ ನೋಡಿರಿ ಶೇಂಗಾದ ಕಾಳನ್ನ. ಸಣ್ಣ ಪುಡಿ ಮಾಡ್ಕೋಬೇಕ್ರಿ ಶೇಂಗಾದ ಕಾಳು. ನೋಡಿ ಫ್ರೆಂಡ್ಸ, ಶೇಂಗಾನು ಸಣ್ಣ ಮಾಡೋದಾಯ್ತು ನೋಡ್ರಿ. ನೋಡಿ ಫ್ರೆಂಡ್ಸ, ಇವಾಗ ನೋಡ್ರಿ ನುಗ್ಗಿಕಾಯಿ ಬ್ಯಾಳಿ ಎರಡು ಕುದ್ದಾವ ನೋಡ್ರಿ. ಇವಾಗ ಇಳಿ ಬಿಡ್ತಾನೆ ನೋಡ್ರಿ. ಪಾಟಲ್ಲಿ ನುಗ್ಗಿಕಾಯಿ ಅಷ್ಟು ತೆಗಿತಾನ್ರಿ. ನುಗ್ಗಿಕಾಯಿ ಬ್ಯಾಳಿ ಎರಡೂ ತೆಗಿತಾನೆ ನೋಡ್ರಿ. ಈ ನೀರು ಏನತ್ತಲೆ ನೀರನ್ನ ತೆಗೆದ ಚೆಲ್ಲಂಗಿಲ್ರಿ ಇದು. ಈ ನೀರ ಏನತ್ತಲೆ ಬೇಕಾಕೈತಿರಿ ನಮಗೆ ಹಿಂದಾಡಿ ಸಾಂಬಾರು ಮಾಡೋಕ್ಕೆ. ಯಾಕಂದ್ರೆ ಎಲ್ಲ ರಸ ಅದ್ರಾಗ ಇರ್ತೈತಲ್ರಿ, ಅಗದಿ ಟೇಸ್ಟ್ ಇರ್ತೈತಿ ರೀ ಸಾಂಬಾರು. ಅದಕ್ಕಾಗಿ ನೀರು ಚೆಲ್ಲಂಗಿಲ್ಲ ಅದು. ಆ ನೀರನ್ನ ಯೂಸಿಗೆ ಬರ್ತಾವೆ, ಉಪಯೋಗ ಬರ್ತೈತಿ ಅದು ನೀರು. ಇವ್ರಿಗೆ ಗ್ಯಾಸ್ ಮೇಲೆ ಒಗ್ಗರಣೆ ಇಟ್ಟಿವ್ರಿ. ಇದೊಂದು 2-3 ಚಮಚೆ ಆಗತ್ತ ಎಣ್ಣೆ ಹಾಕ್ತಿರಿ. ಅದಕ್ಕೆ ಸ್ವಲ್ಪ ಎಣ್ಣೆ ಗರಮ್ ಆಗ್ಬೇಕ್ರಿ. ಸ್ವಲ್ಪ ಗರಮ್ ಆಗಲಿ ಏನಂತಲೇ ಜೀರಿಗೆ ಸಾಸ್ಮಿ ಇವೆಲ್ಲ ಹಾಕೋಬೇಕು ನೋಡ್ರಿ. ಸಾಸ್ಮಿ ಹಾಕೊಂತೀವಿ. ಸ್ವಲ್ಪ ಜೀರಿಗೆ ಹಾಕೊಂತೀವಿ ನೋಡ್ರಿ. ಕರಿಬೇವಿನ ತಪ್ಪಲ ಹಾಕ್ತೀವಿ ನೋಡ್ರಿ ಒಂದು 4. ಒಂದಿಷ್ಟ ಬೆಳ್ಳುಳ್ಳಿ ರೀ. ನೋಡಿ ಪೋಡ್ನಿ ಕೊಟ್ಟಿವಿ ನೋಡ್ರಿ ಎಲ್ಲ ರೀ. ಇನ್ನೇಂತಿಲ್ಲ ಸ್ವಲ್ಪ ವಟಾಣಿ ತೊಗೊಂಡಿರಿ ನಾವು, ಹಸಿ ವಟಾಣಿ ರೀ. ಹಸಿ ಕಾಳು ಅದಾವ್ರಿ, ಅವು ಮೊಳಕೆ ಬಂದಾರ. ಅವು ಮೊಳಕೆ ಬಂದಿದ್ದು ವಟಾಣಿ ಅಂತ ತೊಗೊಂಡಿವು. ಸ್ವಲ್ಪ ಫ್ರೈ ಮಾಡ್ಕೋಬೇಕ್ರಿ. ಬೆಳ್ಳುಳ್ಳಿ ಕೂಡ ನಾ ಜಜ್ಜಿಲ್ಲ, ಬೆಳ್ಳುಳ್ಳಿ ಕೂಡ ಹಂಗೆ ಹೋಗಿದ್ದೀನಿ ನಾನು. ಮತ್ತು ವಟಾಣಿ ಅದು ಒಂದು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಆಗಬೇಕು. ಅದ್ರ ಸಲಿಗೆ ನಾನು ನೋಡ್ರಿ ಈ ಥರ ಚಲೋ ತಂಗಿ ತಿರ್ಲಾಕತ್ತೀನಿ. ಮತ್ತು ಗ್ಯಾಸ್ನು ಸ್ಲೋ ಇಡ್ಬೇಕ್ರಿ. ಹೇಗೈತಿ ಇನ್ನೇಂತಲ್ಲೇ ಮೆಣಸಿಕಾಯಿ ರೀ. ಡುಮ್ಮು ಮೆಣಸಿಕಾಯಿ ಹಾಕ್ತಾರೆ ನಮ್ಮ ಕಡೆ ರೀ. ಶಿಮ್ಲಾ ಮೆಣಸಿಕಾಯಿ ಕೆಲವೊಂದು ಕಡೆ ಅಂತಲ್ಲಿ ಶಿಮ್ಲಾ ಮೆಣಸತ್ತಾರು. ಇನ್ನೇಂತಲ್ಲೇ ಟೊಮೆಟೊ ಹಾಕಾಕತ್ತೀವಿ ನೋಡ್ರಿ. ನೋಡ್ರಿ ಎಲ್ಲ ಹಾಕಿ ಪಾನಿಗೆ ಕೊಟ್ಟಿವಿ ನೋಡ್ರಿ. ಎಷ್ಟು ಮಸ್ತ್ ಕಾಣಾಕ್ ನೋಡ್ರಿ ಪಾನಿಗೆ. ಮತ್ತು ಟೊಮೆಟೊ ಜಲ್ದಿ ಕುದಿಬೇಕಂದ್ರೆ ಏನಂತಾರಲ್ಲ ಉಪ್ಪು ಹಾಕ್ಬೇಕು ರೀ. ಸ್ವಲ್ಪ ಉಪ್ಪು ಹಾಕಿವಿ ರೀ. ಗ್ಯಾಸನ್ನು ಮೀಡಿಯಮ್ ಇಡ್ಬೇಕು ರೀ. ಮೀಡಿಯಮ್ ಇಟ್ಟು ಏನಂತಾರಲ್ಲ ಒಂದು ಸ್ವಲ್ಪ ಕುದಿಸ್ಬೇಕು ರೀ. ನೋಡ್ರಿ ಒಂದು ಅರ್ಧ ಸ್ಪೂನಾಗಷ್ಟ ನಾನು ಅರ್ಶಿಣ ಪುಡಿ ತೊಗೊಂಡಿನಿ ನೋಡ್ರಿ. ಇದು ಅರ್ಧ ಸ್ಪೂನಾಗಷ್ಟ ಧನಿಯಾ ಪುಡಿ ತೊಗೊಂಡನು. ಅರ್ಧ ಸ್ಪೂನಾಗಷ್ಟ ನೋಡ್ರಿ ಇದನ್ನ ಮಸಾಲೆ ಗರಂ ಮಸಾಲ ತೊಗೊಂಡನು.
ನೋಡ್ರಿ ಇದನ್ನು ಕೂಡ ಈ ಥರ ಚಲೋ ತಂಗಿ ಫ್ರೈ ಮಾಡ್ಕೋಬೇಕು. ಇವಾಗ ನೋಡ್ರಿ ನಮ್ಮ ಸಾರಿಗೆ ಎಷ್ಟು ಹತ್ತತ್ಲೆ ಅಷ್ಟೇ ಖಾರ ತೊಗೊಂಡ್ರೆ, ಯಾಕಂದ್ರೆ ಮನೆಯಲ್ಲಿ ಯೂಸ್ ಮಾಡೋ ಖಾರನ ಇರೋದು. ಯಾಕಂದ್ರೆ ಜಾಸ್ತಿ ಖಾರ ತಿನ್ನೋರಿದ್ರಿಂದ ಇನ್ನೂ ಸ್ವಲ್ಪ ಜಾಸ್ತಿ ಹಾಕೋಬೋದು. ನಿಮ್ಗೆ ಎಷ್ಟು ಖಾರ ಬೇಕಲ್ಲ ಅಷ್ಟು ಖಾರ ಹಾಕೋರಿ. ಇನ್ನೇನಂತಲ್ಲ ನುಗ್ಗಿಕಾಯಿ ಕುದ್ದಾವಲ್ರಿ, ನುಗ್ಗಿಕಾಯಿನ ಹಾಕಾಕತ್ತೀವಿ ನೋಡ್ರಿ. ನುಗ್ಗಿಕಾಯಿ ಮತ್ತು ಬ್ಯಾಳೆ ರೀ. ಇನ್ನು ಎಲ್ಲ ಏನಂತಲೇ ಮಸಾಲೆ ಒಳಗೆ ಮಿಕ್ಸ್ ಮಾಡ್ಬೇಕ್ರಿ ಅದನ್ನು ನುಗ್ಗಿಕಾಯಿ. ಅವು ಇನ್ಕ ನೀರು ನೋಡ್ರಿ ಯಾವ ನೀರಪ್ಪ ಅಂದ್ರೆ ರೀ, ಇನ್ಕ ನಾವು ನುಗ್ಗಿಕಾಯಿ ಏನಂತಾರಲ್ಲ ಕುದಿಸಿವಲ್ರಿ, ಅವ ನೀರು ಉಳಿದಿದ್ರು ಅವ ನೀರು ಹಾಕಾಕತ್ತೀವಿ ನೋಡ್ರಿ. ಶೇಂಗಾ ರೀ ಸಣ್ಣ ಮಾಡಿದ್ವಲ್ರಿ, ಪುಡಿ ಮಾಡಿದ್ವಲ್ಲ ಶೇಂಗಾ ಜಜ್ಜಿ, ಆ ಪುಡಿನ ಹಾಕಾಕತ್ತೀನಿ ನೋಡ್ರಿ. ಮೇಲ್ಗಡೆ ಏನಂತಿರಲಿ ಒಂದು ಸ್ವಲ್ಪ ಕೊತ್ತಂಬರಿನ ಉದುರಿಸಾತೀವಿ ರೀ. ಉದುರಿಸೋದಾಯ್ತು ರೀ. ಒಂದು ಏನಂತಿರಲಿ ಇನ್ನು ರುಚಿಗೆ ತಕ್ಕಟ ಉಪ್ಪು ರೀ, ಒಂದು ಸ್ವಲ್ಪ ಉಪ್ಪು ಹಾಕೋಬೇಕು ರೀ. ಮೊದಲು ಒಮ್ಮೆ ಹಾಕ್ಕೊಂಡಿವಿ, ಈಗ ಒಂದು ಸ್ವಲ್ಪ ಹಾಕೊಂಡ್ಬಿಡಿದ್ರಿ ರುಚಿಗೆ ತಕ್ಕಟ್ಟ. ಯಾಕಂದ್ರೆ ಒಂದು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳೋದ್ರಿ ಉಪ್ಪು ರುಚಿ ಐತೋ ಇಲ್ಲೋ ನೋಡ್ಕೊಂಡು ಹಾಕೋದು. ಕಡಿಮೆ ಇದ್ರೆ ಉಪ್ಪು ಹಾಕ್ಕೊಳ್ರಿ, ಇಲ್ಲಾಂದ್ರೆ ಇಲ್ಲ. ಇನ್ನೇನಂತೀರ ಒಂದು 2 ನಿಮಿಷ ಕುದಿಲಿ ಹಾಕ್ಬಿಡೋಣ್ರಿ ಅದನ್ನು. ನುಗ್ಗಿಕಾಯಿ ಸಾರು ಏನಂತಾರಲ್ಲ ಅನ್ನದ ಜೊತೆ ಅದು ಮಸ್ತ್ ರುಚಿ ಹತ್ತತ್ರಿ. ನಮ್ಮ ಕಡೆ ಅಂತೂ ಏನಂತಾರಲ್ಲ ರೊಟ್ಟಿ ಜೊತೆ ತಿಂತೀವಿ ನಾವು. ರೊಟ್ಟಿ ಜೊತೆನೇ ಜಾಸ್ತಿ ತಿನ್ನೋದು. ಜೋಳದ ರೊಟ್ಟಿ ಇರ್ತಾವೆ, ಜೋಳದ ರೊಟ್ಟಿ ಜೊತೆ ಏನಂತಾರಲ್ಲ ತಿಂತೀವಿ ರೀ ನಾವು. ಜೋಳದ ರೊಟ್ಟಿ ಆಗಲಿ ಅನ್ನ ಆಗಲಿ ಭಾರಿ ರುಚಿ ಹತ್ತತ್ರಿ ಅದು. ಒಂದು 5 ನಿಮಿಷ ಇಲ್ಲ, ಒಂದು 2 ನಿಮಿಷ ಕುದಿಲಾಕ್ ಬಿಡೋಣ್ರಿ. ಈ ಕಡೆ ಏನಂತಾರಲ್ಲ ನುಗ್ಗಿಕಾಯಿ ಸಾರ ಕುದಿಯಾಕತೈತ್ರಿ. ಮತ್ತು ಆ ಕಡೆ ಏನಂತಾರಲ್ಲ ಸ್ವಲ್ಪ ನೀರು ಇಟ್ಟಾರೆ ಅಂದ್ರೆ ಅನ್ನ ಹಾಕ್ಲಾಕ್ರಿ. ಇಲ್ಲಿ ನೋಡ್ರಿ ಅಕ್ಕಿನ ಹಸ್ರು ಮಾಡಾಕತ್ತಾರ ನೋಡ್ರಿ. ಹಸ್ರು ಮಾಡುವ ಅದು ಹಸ್ರು ಮಾಡ್ಯಾರ ಭಗವಾನ್ ಕೊಡ್ರಿ. ನೀರು ಕೊಡು. ಅಕ್ಕಿ ಸ್ವಲ್ಪ ತೊಳೆದು ಹಾಕ್ಬೇಕಲ್ರಿ. ಒಂದು 2 ಸಲ ಆಗ್ಲಕ್ಕ ನೀರು ತೊಳಿಬೇಕ್ರಿ ಅದನ್ನ ಅಕ್ಕಿ. ನೋಡಿ ತೊಳೆದಾಗೈತಿ. ಇನ್ನು ಅಕ್ಕಿ ಕುದಿಯಾಕ ಹಾಕ್ತೇವೆ ನಾವು. ನೋಡ್ರಿ ಅಕ್ಕಿ ಹಾಕೈತ್ರಿ, ಒಂದಟ ಕುದಿಲಾಕ ಬಿಡ್ರಿ ಅದನ್ನು ಕೂಡ. ನೋಡ್ರಿ ನುಗ್ಗಿ ಸಾರ ರೆಡಿ ಆಗೈತಿ ನೋಡ್ರಿ. ಎಷ್ಟು ಮಸ್ತ್ ಚಂದ ಐತಿ ನೋಡ್ರಿ. ಯಾವ ಥರ ಆಗೈತಿ ಅನ್ನೋದು ಮಸ್ತ್ ಆಗೈತಿ. ನೀವು ಕೂಡ ಮಾಡ್ರಿ. ಮತ್ತು ಯಾವ ಥರ ಆಗೈತಿ ಅದನ್ನು ಕಮೆಂಟ್ ಮಾಡ್ರಿ. ನೋಡಿ ಫ್ರೆಂಡ್ಸ್, ಅನ್ನ ಕೂಡ ಕೊಡೈತಿ ನೋಡ್ರಿ. ನೋಡ್ರಿ ಬರ್ರಿ ಎಲ್ಲರೂ ಊಟಕ್ಕೆ ಬರ್ರಿ. ಊಟ ಅಂತ ರೆಡಿ ಆಗೈತಿ ಈಗ. ನೋಡ್ರಿ ಸಾರನ್ನ ತಯಾರಾಗೈತಿ ಇನ್ಕಾನ ಏನ್ರಿ. ಬರ್ರಿ ಎಲ್ಲರೂ ಊಟ ಮಾಡೋಣ ಬರ್ರಿ ಎಲ್ಲರೂ ಊಟ ಮಾಡೋಣ ಬರ್ರಿ. ಮಸ್ತ್ ಆಗೈತಿ ಫ್ರೆಂಡ್ಸ. ನೋಡ್ರಿ ನೀವು ಕೂಡ ಮಾಡ್ರಿ. ಹೆಂಗಾಗೈತಿ ನೋಡ್ರಿ. ನಮ್ಗಂತೂ ಮಸ್ತ್ ಆಗೈತ್ರಿ.
ಅರ್ಶಿನ ಹಾಕ್ಬೇಕು. ಈ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಪೋರ್ಟ್ ಮಾಡಿರಿ.